ಗುರುಜಿ, ಮುಂದಿನ ರಾಶಿ ಸಿಂಹ ರಾಶಿ. ಇವರ 2026ರ ಭವಿಷ್ಯ ಹೇಗಿದೆ? 2026ನೇ ಇಸಲಿ ಸಿಂಹ ರಾಶಿಯವರಿಗೆ ಇರ್ತಕ್ಕಂಥದ್ದು ಲಾಭ ಸ್ಥಾನದಲ್ಲಿ ಗುರು ಆಗೋದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಕೆಲಸದಲ್ಲಿ ಯಾವುದೋ ಒಂದು ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಹಾಗೆ ಏನೋ ಒಂದು ರೀತಿಯಲ್ಲಿ ಅವರಿಗೆ ಬೇಡದೇ ಇರೋಂಥ ಒಂದು ಕೆಲಸವೂ ಕೂಡ ಅವರಿಗೆ ತಾನಾಗೆ ಒಲ್ದು ಬರ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರವಾಗಿ ಯಾರೋ ಈ ಥರ ಚೆನ್ನಾಗಿದೆ ಅಂತ ಹೇಳೋದು ಅಂತೇಳಿ ಯಾರು ಓವರ್ ಕಾನ್ಫಿಡೆಂಟ್ ಬೇಡ, ನನಗೆ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಕೂಡ ನಮ್ಮ ಶ್ರಮ ಯಾವತ್ತೂ ಇರಲೇಬೇಕು. ಶ್ರಮ ಇಲ್ಲದೆ ಯಾವುದೂ ಆಗೋದಿಲ್ಲ. ನಾನು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ಅದು ಇಲ್ಲಿಂದ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಅಲ್ಲಿ ನಾನು ಯೋಚನೆ ಮಾಡಿ ಹೋಗಬೇಕು, ಮತ್ತು ಮುಂದಿನ ಏನು ಮಾಡಬೇಕು ಅಂತ. ನಾನು ಇಲ್ಲಿಂದ ಮೆಜೆಸ್ಟಿಕ್ ಹೋಗಬೇಕು ಅಂತ ಇಲ್ಲೇ ಕೂತ್ಕೊಂಡ್ರೆ ಆಗೋದಿಲ್ಲ. ನಾನು ನಡ್ಕೊಂಡು ಹೋಗಬೇಕು, ಇಲ್ಲ ಬಸ್ಸಲ್ಲಿ ಹೋಗಬೇಕು, ಒಂದು ಮಲ್ಲೇಶ್ವರಂ ಹೋಗಬೇಕು, ಇಲ್ಲ ಹೆಬ್ಬಾಳ ಹೋಗಬೇಕು, ಇಲ್ಲ ಅಂದರೆ ವಾರದಳ್ಳಿ ಮೇಲೆ ಎಲ್ಲ ಒಂದು ಕಡೆ ಹೋಗಬೇಕು ಅನ್ನೋ ಶ್ರಮ ಇದ್ರೆ ಮಾತ್ರ ಆಗುತ್ತೆ. ಆ ಸಿಂಹರಾಶಿ ಚೆನ್ನಾಗಿದೆ ಅಂತ ಹೇಳಿದ್ರು ಗುರುಜಿ ಅಂತ ಹೇಳ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಯಾವುದೋ ಒಂದು ಕೆಲಸವನ್ನು ಮಾಡಿ ಶ್ರಮ ಇಲ್ಲದೆ ಏನೂ ಆಗೋದಿಲ್ಲ. ಶ್ರಮ ಪಟ್ಟರೆ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಗುರುಜಿ, ಸಿಂಹ ರಾಶಿಯವರ ಆರ್ಥಿಕ ಭವಿಷ್ಯ ಹೇಗಿದೆ? ಆರ್ಥಿಕವಾಗಿ ಇವರಿಗೆ ಒಂದು ರೀತಿಯಲ್ಲಿ ಮಧ್ಯಮವಾಗಿರ್ತಕ್ಕಂಥ ನಡೀತಕ್ಕಂಥದ್ದಾಗತ್ತೆ. ಆ ಹಣಕಾಸು ಬರ್ತಕ್ಕಂಥದ್ದು ಅರ್ಧಂಬರ್ಧ ಬರಬಹುದು, ಅಥವಾ ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಅದು ಬರುವಂಥ ಸಂದರ್ಭಗಳು ಇರ್ತದೆ. ಅಂತ ಇದು ಬರ್ತದೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಯಾರಿಗೋ ಸಾಲ ಕೊಡೋಕ್ಕೆ ಹೋಗೋದಲ್ಲ. ಯಾರಿಗೋ ಸಾಲ ಕೊಡ್ಲಿಕ್ಕೆ ಹೋಗಬೇಡಿ. ಇರ್ತಕ್ಕಂಥದ್ದನ್ನು ಯಾವ ರೀತಿಯಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತಾರೆ ಅದನ್ನು ನಡೆಸ್ಕೊಂಡು ಹೋಗೋದ್ರಿಂದ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಯಾವುದೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಚಾನ್ಸಸ್ ಬರೋವಂಥ ಚಾನ್ಸ್ ಇರುತ್ತೆ ಈ ವರ್ಷದಲ್ಲಿ. ಅದಕ್ಕೋಸ್ಕರವಾಗಿ ಅದನ್ನು 10 ಸತಿ ಯೋಚನೆ ಮಾಡಿ 3-4 ದಿನ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಮುಂದೆ ಹೋಗೋದ್ರಿಂದ ಒಳ್ಳೆ ರೀತಿಯಲ್ಲಿ ಫಲ ಕೊಡ್ತಕ್ಕಂಥದ್ದು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ಸಿಂಹ ರಾಶಿ ಅವರ ವೈವಾಹಿಕ ಭವಿಷ್ಯ ಹೇಗಿದೆ ಗುರುಜಿ? ವೈವಾಹಿಕ ಜೀವನದಲ್ಲಿ ಇವ್ರದ್ದು ಏನಾಗುತ್ತೆ ಅಂದರೆ ಓವರ್ ಕಾನ್ಫಿಡೆಂಟ್ ಅಂತ, ನಮಗೆ ಈ ವರ್ಷ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಏನು ಮಾಡ್ತಾರೆ, ಏನೋ ಕೆಲಸ ಮಾಡೋಕ್ಕೆ ಹೋಗಿ ಏನೋ ಒಂದು ತಪ್ಪು ಮಾಡಿಕೊಂಡು ತನ್ನನ್ನು ತಾನು ಏನೋ ಒಂದು ರೀತಿಯಲ್ಲಿ ದಂಡಿಸ್ಕೊಳ್ತಕ್ಕಂಥದ್ದು, ತನಗೆ ತಾನೇ ಆಮೇಲೆ ಇವಾಗ ಏನು ಆಗೋಯ್ತು ಹಿಂಗಾಗೋಯ್ತಲ್ಲ ಯಾಕಾಯ್ತು ಅಂತೇಳಿ ಆಮೇಲೆ ಯೋಚನೆ ಮಾಡ್ತಕ್ಕಂಥದ್ದು, ಚಿಂತೆ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯ ಅಂಥ ಒಂದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಕುಟುಂಬದಲ್ಲಾಗಿರ್ಬೋದು ಸಮರಸವನ್ನು ಹೊಂದ್ಕೊಂಡು ಹೋದರೆ ಒಂದು ರೀತಿಯಲ್ಲಿ ಒಳ್ಳೇದು ಬರುತ್ತೆ. ಆದರೆ ಇವರಿಗೆ ತಂದೆ ಆದಂಥ ಸ್ವಯಂ ಪ್ರತಿಷ್ಠೆ ಅಂದರೆ ತನ್ನ ಒಂದು ತಂದೆ ಆದ ಎಲ್ಲ ನಾನೇ ಅಂತ ಹೇಳ್ತಕ್ಕಂಥ ಒಂದು ಇದಿರುತ್ತೆ, ಮನೋಭಾವ ಇರುತ್ತೆ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೋಗಿ ನಾನು ಎಲ್ಲರೂ ಕೇಳಿ ತಿಳ್ಕೊಳ್ಬೇಕು, ನನಗೆಲ್ಲದೂ ಆಗಬೇಕು, ಅದನ್ನು ನಾನೆಲ್ಲರೂ ವಿಚಾರ ಮಾಡ್ಕೊಂಡು ಹೋದರೆ ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡ್ಕೊಂಡು ಹೋದರೆ ಕೌಟುಂಬಿಕವಾಗಿ ಒಂದು ರೀತಿಯಲ್ಲಿ ಒಂದು ಸಮಾಧಾನವನ್ನು ಪಡಿಬೋದು. ಓಕೆ.